ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಎದುರು ದೊಡ್ಡ ಬಿಕ್ಕಟ್ಟು ತಲೆದೋರಿದೆ. ಅದರ ಸಂಸದರು ಮತ್ತು ಶಾಸಕರು ಪಕ್ಷ ತೊರೆಯುತ್ತಿದ್ದಾರೆ ಎಂಬ ವರದಿಗಳ ಮಧ್ಯೆಯೇ ಅದು ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವ ದೊಡ್ಡ ಪ್ರಶ್ನೆಯನ್ನ ಎದುರಿಸುತ್ತಿದೆ. ಹೀಗಿರುವಾಗಲೇ ಟಿಎಂಸಿಗೆ ತನ್ನೊಂದಿಗೆ ವಿಲೀನಗೊಳ್ಳಲು ಕಾಂಗ್ರೆಸ್ ಅವಕಾಶ ನೀಡಿದೆ ಎಂಬ ವರದಿ ಇದೆ. ಇದು ವಿರೋಧ ಪಕ್ಷದ ರಾಜಕೀಯ ಮತ್ತು ಇಂಡಿಯಾ ಒಕ್ಕೂಟದ ಭವಿಷ್ಯದ ಬಗ್ಗೆ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. 2029ರ ಲೋಕಸಭಾ ಚುನಾವಣೆಗೆ ಮೊದಲು ಬಿಜೆಪಿ ಇಡೀ ವಿರೋಧ ಪಕ್ಷವನ್ನ ಛಿದ್ರಗೊಳಿಸುವ ತಯಾರಿಯಲ್ಲಿದ್ದಂತಿದೆ. ಪಕ್ಷವನ್ನ ಒಡೆದು ಅದರ ಚಿಹ್ನೆಯನ್ನ ಕಸಿದುಕೊಳ್ಳುವ ಮೂಲಕ ಯಾವುದೇ ಪಕ್ಷದ ಅಸ್ತಿತ್ವವನ್ನೇ ಅಸ್ತವ್ಯಸ್ತ ಸ್ಥಿತಿಗೆ ಅದು ತರುತ್ತದೆ. ಈಗಾಗಲೇ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಈ ಪರಿಸ್ಥಿತಿಯನ್ನ ಎದುರಿಸಿದ್ದಾರೆ. ಈಗ ಅದೇ ಪರಿಸ್ಥಿತಿ ಮಮತಾ ಬ್ಯಾನರ್ಜಿ ಅವರನ್ನು ಕಾಡಲಿದೆಯೇ ಎಂಬ ಪ್ರಶ್ನೆ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲಿರುವ ಆ ಎಲ್ಲಾ ಪಕ್ಷಗಳಿಗೆ ಈಗ ಕಾಂಗ್ರೆಸ್ ಜೊತೆ ವಿಲೀನಗೊಳ್ಳುವುದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲವೇ ಎಂಬ ಪ್ರಶ್ನೆಯೂ ಇದೆ. ಟಿಎಂಸಿ ತೀವ್ರ ಸಂಕಷ್ಟದಲ್ಲಿದೆ. 15 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಪಕ್ಷದ ಸ್ಥಿತಿ ಒಂದೆರಡು ತಿಂಗಳುಗಳಲ್ಲೇ ಅಯೋಮಯವಾಗಿದೆ. ಶಾಸಕರು ಪಕ್ಷಾಂತರಗೊಂಡಿದ್ದಾರೆ. ಅದರ ರಾಜ್ಯಸಭಾ ಸದಸ್ಯರು ರಾಜೀನಾಮೆ ನೀಡುತ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಇನ್ನೂ ದಿಲ್ಲಿಯಲ್ಲಿರುವಾಗಲೇ ಇದೆಲ್ಲವೂ ನಡೆಯುತ್ತಿದೆ. ಟಿಎಂಸಿಯ 20 ಸಂಸದರು ಎನ್ಡಿಎಗೆ ಬೆಂಬಲ ಘೋಷಿಸುವ ವಿಚಾರವು ಚರ್ಚೆಯಾಗುತ್ತಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಆ ಸಂಸದರು ಇನ್ನೂ ಪತ್ರವನ್ನ ಸಲ್ಲಿಸಿಲ್ಲ ಎನ್ನಲಾಗಿದೆ. ಮಮತಾ ಬ್ಯಾನರ್ಜಿ ಅವರ ಪಾಳೆಯ ಪಕ್ಷಾಂತರ ತಪ್ಪಿಸುವ ಯತ್ನದಲ್ಲಿದೆ ಎನ್ನಲಾಗಿದೆ. ಈಗ ಕಾಂಗ್ರೆಸ್ ತನ್ನೊಂದಿಗೆ ವಿಲೀನಗೊಳ್ಳಲು ಟಿಎಂಸಿ ಮುಂದೆ ಒಂದು ಷರತ್ತನ್ನ ಹಾಕಿದೆ ಎನ್ನಲಾಗಿದೆ. ಕಾಂಗ್ರೆಸ್ ಬಂಗಾಳದಲ್ಲಿ ಪ್ರಬಲವಿಲ್ಲದಿದ್ದರೂ ಇಲ್ಲಿರುವ ಉದ್ದೇಶವೆಂದರೆ ಟಿಎಂಸಿಯ ಉಳಿದ ಸಂಸದರು ಮತ್ತು ಪಕ್ಷವನ್ನ ಉಳಿಸೋದು. ಆದರೆ ಟಿಎಂಸಿ ಈ ವಿಲೀನ ಕಲ್ಪನೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತಿದೆ. ಯಾಕಂದ್ರೆ ಸೋನಿಯಾ ಗಾಂಧಿ ಮತ್ತು ಮಮತಾ ಬ್ಯಾನರ್ಜಿ ಈ ಹಿಂದೆ ಚರ್ಚೆ ನಡೆಸಿದ್ದರು. ಈಗ ಅಭಿಷೇಕ್ ಬ್ಯಾನರ್ಜಿ ಮತ್ತು ರಾಹುಲ್ ಗಾಂಧಿ ಕೂಡ ಟಿಎಂಸಿ ಬಿಕ್ಕಟ್ಟಿನ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಉದ್ಧವ್ ಠಾಕ್ರೆ ಪಕ್ಷವನ್ನು ಮಾತ್ರವಲ್ಲದೆ ಚಿಹ್ನೆಯನ್ನು ಕೂಡ ಕಳೆದುಕೊಂಡರು. ಶರದ್ ಪವಾರ್ ಅವರ ಪಕ್ಷದ ಸ್ಥಿತಿಯೂ ಹಾಗೆಯೇ ಆಯಿತು. ಚಿಹ್ನೆಯನ್ನ ಕಳೆದುಕೊಂಡ್ರೆ ಒಂದು ಪಕ್ಷಕ್ಕೆ ಏನೂ ಉಳಿಯೋದಿಲ್ಲ. ಮಮತಾ ಬ್ಯಾನರ್ಜಿ ಇನ್ನೂ ಚಿಹ್ನೆಯನ್ನ ಹೊಂದಿದ್ದಾರೆ. ತಾಂತ್ರಿಕವಾಗಿ ಮಮತಾ ಬ್ಯಾನರ್ಜಿ ಇನ್ನೂ ಸಂಸದರನ್ನ ಹೊಂದಿದ್ದಾರೆ. ಇಬ್ಬರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಆದರೆ ಅವರು ಲೋಕಸಭಾ ಸದಸ್ಯರು. ಈ ರಾಜೀನಾಮೆಗಳು ಒಂದರ ಬೆನ್ನಲ್ಲಿ ಒಂದರಂತೆ ನಡೆಯುತ್ತಿರೋದು ಸಹ ಒಂದು ರೀತಿಯ ಸಂದೇಶವಾಗಿದೆ. ಆದ್ದರಿಂದ ಈಗ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವರನ್ನ ಉಳಿದ ಎಲ್ಲಾ ಸಂಸದರು ಮತ್ತು ಶಾಸಕರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮರಳಲು ಆಹ್ವಾನಿಸಿದೆ. ಮಮತಾ ಬ್ಯಾನರ್ಜಿ ಒಮ್ಮೆ ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಟ್ಟಿದ್ದರು. ಆದರೆ ಈಗ ಮರಳೋದ್ರಿಂದ ಅವರು ಏನು ಸಾಧಿಸಬಹುದು? ಟಿಎಂಸಿಯ ಸಂಸದರು ಮತ್ತು ಶಾಸಕರು ಸೇರಿದಂತೆ ಇಡೀ ಪಕ್ಷ ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನಗೊಂಡಾಗ ಕಾಂಗ್ರೆಸ್ ಬಲ ಹೆಚ್ಚಾಗುತ್ತದೆ ಮತ್ತು ಟಿಎಂಸಿ ಸಂಸದರನ್ನ ಉಳಿಸಿಕೊಳ್ಳಬಹುದಾಗಿದೆ. ಶರದ್ ಪವಾರ್ 1 ವರ್ಷದಿಂದ ಇದೇ ರೀತಿಯ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಕಾಂಗ್ರೆಸ್ ಕೂಡ ಪವಾರ್ಗೆ ಪಕ್ಷವನ್ನ ವಿಲೀನಗೊಳಿಸಲು ಪ್ರಸ್ತಾಪವಿಟ್ಟಿದೆ. ಶರದ್ ಪವಾರ್ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಶಿವಸೇನೆ, ಎನ್ಸಿಪಿ, ಎಎಪಿ, ಬಿಜೆಡಿ ಮತ್ತು ಟಿಎಂಸಿ ಎಲ್ಲವೂ ಹೀಗೆ ವಿಲೀನವಾಗಿ ಬಿಡಬೇಕು ಎಂದು ಬಿಜೆಪಿ ಬಯಸುತ್ತಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಅದು ರಾಜಕೀಯ ಪಕ್ಷಗಳನ್ನ ಒಂದೊಂದಾಗಿ ಒಡೆಯಲು ಹಣಬಲ, ಲಂಚ, ಬಂಧನ, ಬೆದರಿಕೆ ಮತ್ತು ಸುಲಿಗೆ ಅಸ್ತ್ರವನ್ನ ಬಳಸುತ್ತಿದೆ. ಶಿವಸೇನೆಗೆ ಏನಾಯಿತು ಎನ್ನುವುದನ್ನ ನೋಡಿದ್ದೇವೆ. ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರ ಆರ್ಜೆಡಿ ಅವಮಾನಕರವಾಗಿ ವರ್ತಿಸಿತು ಮತ್ತು ಫಲಿತಾಂಶದ ನಂತರ ಅವರ ಕುಟುಂಬ ವಿಭಜನೆಯಾಯಿತು. ಅವರ ಸಹೋದರಿ ಮಾಡಿದ ರೀತಿಯ ಬಹಿರಂಗ ಹೇಳಿಕೆಗಳು ಲಾಲು ಯಾದವ್ ಅವರ ಕುಟುಂಬದಲ್ಲಿ ಹಿಂದೆಂದೂ ಸಂಭವಿಸಿರಲಿಲ್ಲ. ಈಗ ತೇಜಸ್ವಿ ಯಾದವ್ ಅವರ ರಾಜಕೀಯ ನಿಲುವು ಎಷ್ಟು ಕಾಲ ಉಳಿಯುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಅವರ ಸ್ವಂತ ಶಾಸಕರು ಅವರೊಂದಿಗಿದ್ದರೂ ಸಂಖ್ಯೆ ಬಹಳ ಕಡಿಮೆ. ಎಷ್ಟು ಜನ ಉಳಿಯುತ್ತಾರೆ ಅಥವಾ ಎಷ್ಟು ಕಾಲ ಉಳಿಯುತ್ತಾರೆ ಎಂದು ಹೇಳೋದು ಅಸಾಧ್ಯ. ಅವರ ಶಾಸಕರು ಈಗ ಸುರಕ್ಷಿತರಾಗಿರಲು ಕಾರಣ ಬಿಜೆಪಿಗೆ ಅವರ ಅಗತ್ಯವಿಲ್ಲ ಎಂಬುದು. ಲಾಲು ಯಾದವ್ ಅವರ ಕುಟುಂಬವು ಹಲವಾರು ಪ್ರಕರಣಗಳನ್ನು ಎದುರಿಸುತ್ತಿದೆ. ಪಂಜಾಬ್ನಲ್ಲಿ ಬಿಜೆಪಿ ದೀರ್ಘಕಾಲದ ಮೈತ್ರಿ ಹೊಂದಿದ್ದ ಅಕಾಲಿ ದಳದ ಕತೆ ಇಂದು ಶೋಚನೀಯವಾಗಿದೆ. ಅದು ಪಂಜಾಬ್ನಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿದೆ. ಸ್ಥಳೀಯ ಪಕ್ಷೇತರರು ಆ ಪಕ್ಷಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತಿದ್ದಾರೆ. ಅಖಿಲೇಶ್ ಯಾದವ್ ತಮ್ಮ ಪಕ್ಷ ಉಳಿಯುತ್ತದೆ ಎಂದು ಭಾವಿಸುತ್ತಾರೆಯೇ? ಅವರ ಪಕ್ಷ ವಿರೋಧ ಪಕ್ಷದಲ್ಲಿರೋದ್ರಿಂದ ಉಳಿದುಕೊಂಡಿದೆ ಮತ್ತು ಬಿಜೆಪಿಗೆ ಯುಪಿಯಲ್ಲಿ ಶಾಸಕರ ಅಗತ್ಯವಿಲ್ಲ. ಆದರೆ ಅಖಿಲೇಶ್ ಯಾದವ್ ಅವರ ಸಂಸದರು ಎಷ್ಟು ಕಾಲ ಅವರೊಂದಿಗೆ ಇರ್ತಾರೆ? ಯುಪಿ ಚುನಾವಣೆ ಮುಂದಿನ ವರ್ಷ ನಡೆಯುತ್ತಿದೆ. ಉತ್ತರ ಪ್ರದೇಶದ ಚುನಾವಣೆಗಳು ಬಂಗಾಳ ಚುನಾವಣೆಯಂತೆ ನಡೆದರೆ ಲೋಕಸಭೆಯಲ್ಲಿ 2ನೇ ಸ್ಥಾನದಲ್ಲಿರುವ ಅಖಿಲೇಶ್ ಯಾದವ್ ಪಕ್ಷದ ಕತೆ ಏನಾಗಬಹುದು? ಈಗ ಈ ಎಲ್ಲಾ ಪಕ್ಷಗಳಿಗೆ ಕಾಂಗ್ರೆಸ್ ಪಕ್ಷದ ಅಗತ್ಯವಿದೆ. ಬಂಗಾಳದಲ್ಲಿ ಇಂಡಿಯಾ ಮೈತ್ರಿಕೂಟದ ರಚನೆಯನ್ನ ಕಾಪಾಡಿಕೊಳ್ಳಲು ಕಾಂಗ್ರೆಸ್ ಪಕ್ಷ ಟಿಎಂಸಿ ಜೊತೆ ಮೈತ್ರಿ ಮಾಡಿಕೊಳ್ಳಲು ಬಯಸಿತು. ಇದು ಸಂದೇಶವೂ ಆಗಿತ್ತು. ಆದರೆ ಆಗ ಮಮತಾ ಬ್ಯಾನರ್ಜಿ ಅವರ ಹಠಮಾರಿತನದಿಂದಾಗಿ ಮೈತ್ರಿ ಮುರಿದು ಹೋಯಿತು. ಇಂದು ಅದೇ ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿಯನ್ನ ಭೇಟಿಯಾಗುತ್ತಿದ್ದಾರೆ. ಅವರು ತಮ್ಮದೇ ಆದ ಸಂಸದರು ಮತ್ತು ಶಾಸಕರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ.
ಈಗ ಏಕತೆ ಅಗತ್ಯ ಎಂದು ಒಪ್ಪಿಕೊಂಡಿದ್ದರೆ ಆ ಏಕತೆ ಗೋಚರಿಸಬೇಕು. ಇನ್ನು 3 ವರ್ಷವಿದೆ. ಅದು ತೀರಾ ದೊಡ್ಡ ಸಮಯವಲ್ಲ. ಟಿಎಂಸಿ, ಎನ್ಸಿಪಿ ಅಥವಾ ಇತರ ಸಣ್ಣ ರಾಜ್ಯ ಪಕ್ಷಗಳು ಕಾಂಗ್ರೆಸ್ ಜೊತೆ ವಿಲೀನಗೊಂಡ್ರೆ ವಿಲೀನದ ನಂತರ ಎರಡೂ ಪಕ್ಷಗಳ ಕಾರ್ಯಕರ್ತರು ಅವುಗಳ ಸಂಪೂರ್ಣ ಸ್ಥಳೀಯ ಸಂಸ್ಥೆ ವಿಲೀನಗೊಳ್ಳಲು ಸಾಕಷ್ಟು ಸಮಯ ಸಿಗುತ್ತದೆ. ಚುನಾವಣೆಗೆ 6 ತಿಂಗಳ ಮೊದಲು ವಿಲೀನಗಳು ಸಂಭವಿಸೋದಿಲ್ಲ. ಆದರೆ ಚುನಾವಣೆಗೆ 3 ವರ್ಷಗಳ ಮೊದಲು ಸೂಕ್ತ ಸಮಯ. ಆಗ ಇಂಡಿಯಾ ಮೈತ್ರಿಕೂಟ ಕೇವಲ ಪಕ್ಷಗಳ ಒಕ್ಕೂಟವಾಗೋದಿಲ್ಲ, ಹಲವಾರು ಪಕ್ಷಗಳ ವಿಲೀನವಾಗಿರುತ್ತದೆ. ಈಗ ಪ್ರಾದೇಶಿಕ ಪಕ್ಷಗಳಿಗೆ ಒಗ್ಗಟ್ಟನ್ನ ಹೊರತುಪಡಿಸಿ ಬೇರೆ ದಾರಿ ಇಲ್ಲವೆಂದು ಕಾಣುತ್ತದೆ. ಕಚ್ಚಾಟಗಳ ಕಾಲ ಮುಗಿಯದೆ ಗೆಲುವು ಸಾಧ್ಯವಾಗದು ಎಂಬುದು ಮನವರಿಕೆಯಾಗಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.